ಯಜಮಾನ ಮತ್ತು ಸೇವಕರ ಪ್ರೇರಣಾದಾಯಕ ಕತೆ. ಒಮ್ಮೆ ಒಬ್ಬ ಶ್ರೀಮಂತ ಯಜಮಾನನಿಗೆ ಒಂದಷ್ಟು ನಂಬಿಕಸ್ಥ ಸೇವಕರಿದ್ದರು. ಅವನಲ್ಲಿ ಒಬ್ಬನ ಹೆಸರು ರಾಮು. ಅವನು ಎಷ್ಟೇ ದುಡಿದರೂ ಯಜಮಾನನಿಗೆ ತೃಪ್ತಿ ಇರಲಿಲ್ಲ. ಇದರಿಂದ ರಾಮು ಹತಾಶನಾಗುತ್ತಿದ್ದ. ಒಂದು ದಿನ ಯಜಮಾನನು ತನ್ನ ಸೇವಕರನ್ನು ಪರೀಕ್ಷಿಸಲು ನಿರ್ಧರಿಸಿದ. ಅವನು 3 ಸೇವಕರಿಗೆ 3 ಮಡಕೆ ಕೊಟ್ಟ. ನೀವು ಹತ್ತಿರದ ಕೆರೆಯಿಂದ ನೀರು ತುಂಬಿ ಈ ಮಡಕೆಯಲ್ಲಿ ತರಬೇಕು ಎಂದನು. ಸೇವಕರು ತಕ್ಷಣವೇ ಕೆಲಸ ಶುರು ಮಾಡಿದರು. ಆದರೆ ರಾಜ ಕೊಟ್ಟ ಆ ಮಡಿಕೆ ತೂತು ಮಡಿಕೆಯಾಗಿತ್ತು, ಜೊತೆಗೆ ಮಾಂತ್ರಿಕ ಮಡಿಕೆಯಾಗಿತ್ತು. ಮೊದಲನೇ ಸೇವಕ ಕೆಲವು ಬಾರಿ ನೀರು ತರಲು ಪ್ರಯತ್ನಪಟ್ಟನು. ಆದರೆ ತೂತು ಮಡಿಕೆಯ ಕಾರಣ ನೀರು ಅದರಲ್ಲಿ ನಿಲ್ಲುತ್ತಿರಲಿಲ್ಲ. 10 ಬಾರಿ ಪ್ರಯತ್ನಿಸಿ ಇದು ವ್ಯರ್ಥ ಕೆಲಸ ಎಂದು ಬಿಟ್ಟು ಹೋದ. ಇನ್ನೊಂದು ಸೇವಕ ಸ್ವಲ್ಪ ಹೆಚ್ಚು ಸಹನೆ ತೋರಿಸಿದ. ಆದರೆ ಕೆಲವೇ ಹೊತ್ತಿನಲ್ಲೇ ಇದು ವ್ಯರ್ಥ ಪ್ರಯತ್ನ ಅನ್ನಿಸುತ್ತಿದೆ. 25 ಬಾರಿ ಆ ತೂತು ಮಡಿಕೆಯಲ್ಲಿ ನೀರು ತರಲು ಪ್ರಯತ್ನಿಸಿ ಕೊನೆಗೆ ಪ್ರಯೋಜನವಿಲ್ಲ ಎಂದು ನಿಲ್ಲಿಸಿಬಿಟ್ಟ. ಆದರೆ ರಾಮು ಮಾತ್ರ ಏನೂ ಪ್ರಶ್ನಿಸದೆ ನಿರಂತರವಾಗಿ ಕೆಲಸ ಮಾಡುತ್ತಾ ಹೋದ. ಇದು ತೂತು ಮಡಕೆ ನೀರು ತುಂಬಲು ಸಾಧ್ಯವಿಲ್ಲ ಎಂದುಕೊಳ್ಳದೆ ಪ್ರಯತ್ನ ಪಡುತ್ತಲೇ ಹೋದ. ನನ್ನ ಯಜಮಾನ ಹೇಳಿದಂತೆ ನಾನು ಈ ಮಡಕೆಯಲ್ಲಿ ನೀರು ತೆಗೆದುಕೊಂಡೇ ಹೋಗಬೇಕು ಎಂದು ನಿರ್ಧರಿಸಿದ. ಅನೇಕ ಬಾರಿ ನೀರು ತುಂಬುತ್ತಿದ್ದಂತೆ ಕೊನೆಯ ಬಾರಿಗೆ ಆತ ತುಂಬಿದಾಗ, ಅಂದರೆ 100ನೇ ಬಾರಿ ಆತ ತುಂಬಿದಾಗ ಮಡಿಕೆ ಹೊಡೆದು ಹೋಯಿತು. ಆ ಹೊಡೆದ ಮಡಿಕೆಯಲ್ಲಿ ಮುತ್ತಿನ ಹಾರವೊಂದು ಪತ್ತೆಯಾಯಿತು. ಅದು ಹೊಳೆಯುತ್ತಿತ್ತು. ಅದನ್ನು ನೋಡಿದ ರಾಮು ಸಂತೋಷಗೊಂಡ. ಯಜಮಾನ ಕೂಡ ಸಂತೋಷದಿಂದ, ರಾಮು, ನಿನ್ನ ಶ್ರದ್ಧೆ ಮತ್ತು ಸಹನೆಯೇ ಈ ಗೆಲುವಿನ ಗುಟ್ಟು. ಬೇರೆಲ್ಲರೂ ಅರ್ಧದಲ್ಲೇ ಬಿಟ್ಟು ಹೋದರು, ಆದರೆ ನೀನು ಸಹನೆಯಿಂದ ಕೆಲಸ ಮಾಡುತ್ತಾ ಮುಂದುವರಿದೆ. ಜೀವನದಲ್ಲೂ ಹೀಗೆ ನಾವು ದುಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ ಎಂದು ಅವನಿಗೆ ಆ ಮುತ್ತಿನ ಹಾರವನ್ನು ಬಹುಮಾನ ನೀಡಿದ. ಈ ಕಥೆಯ ಪಾಠ ತುಂಬ ಮೋಟಿವೇಶನ್ನ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್? ನಾವು ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸಿದರೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಗುರಿಯನ್ನು ಸಾಧಿಸುವವರೆಗೂ ಪ್ರಯತ್ನ ಪಡುತ್ತಲೇ ಇರಬೇಕು. ನಿರಂತರವಾಗಿ ಪ್ರಯತ್ನ ಪಡುತ್ತಲೇ ಹೋಗಬೇಕು. ಅರ್ಧದಲ್ಲೇ ಆ ಕೆಲಸ ಬಿಟ್ಬಿಟ್ರೆ ನಾವು ಹಾಕಿದ ಪರಿಶ್ರಮಕ್ಕೆ ಏನು ಫಲ ಸಿಗಲ್ಲ. ಸಹನೆ, ಶ್ರಮ ಮತ್ತು ನಂಬಿಕೆ ಇದ್ದರೆ ಕೊನೆಗೂ ಯಶಸ್ಸು ನಮ್ಮದಾಗುತ್ತದೆ. ನಾವು ಹಾಕೋ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.